ಹಾಯ್ ಎವ್ರಿವನ್, ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಲೈಕ್ ಮಾಡ್ರಿ. ಸೊ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನ ಕಮೆಂಟ್ ಹಾಕಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ಕ್ಲಾಸ್ 3 ಗಂಗರ ಆಡಳಿತದಲ್ಲಿ ವಿಷಯವನ್ನ ಪ್ರಾದೇಶಿಕ ಘಟಕವಾಗಿ ಬಳಸಲಾಗ್ತಿತ್ತು. ಈಗ ಗಂಗರ ಆಡಳಿತ ಅಂತ ಬಂದಾಗ ಅವರು ಸಾಮ್ರಾಜ್ಯವನ್ನ ಘಟಕಗಳನ್ನ ಡಿವೈಡ್ ಮಾಡಿದ್ರು. ಅದರಲ್ಲಿ ವಿಷಯ ಅಂತ ಕರೀತಾರೆ. ಈ ವಿಷಯದ ಉಸ್ತುವಾರಿನ ಹೊಂದಿದ್ದ ಮುಖ್ಯ ಅಧಿಕಾರಿಯನ್ನ ಏನಂತ ಕರಿತಾ ಇದ್ರು ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ನೋಡ್ರಿ, ಏನಂತ ಕರಿತಾ ಇದ್ರು ಅಂದ್ರ ವಿಷಯಪತಿ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ವಿಷಯಪತಿ. ವಿಷಯ ಅಂತಂದ್ ಹೇಳಿದ್ರೆ ಜಿಲ್ಲೆ ಅಂತಂದ್ ಹೇಳ್ತೀವಿ. ವಿಷಯ ಅಂತಂದ್ ಹೇಳಿದ್ರೆ ಏನು? ಜಿಲ್ಲೆ. ಸೊ ಇದನ್ನ ರಾಜನ್ ಏನಂತಂದ್ ಹೇಳಿದ್ರೆ ಒಬ್ಬನ ಉನ್ನತ ಅಧಿಕಾರಿ ನೇಮಕ ಮಾಡ್ತಿದ್ದ, ಅವನು ವಿಷಯಪತಿ ಅಂತಂದ್ ಹೇಳ್ತೀವಿ. ಇವ್ರು ಏನ್ ಮಾಡ್ತಿದ್ರು ಅಂತಂದ್ ಹೇಳಿ ಆ ಪ್ರದೇಶದ ಕಂದಾಯ ಸಂಗ್ರಹ ವ್ಯವಸ್ಥೆ, ಕಂದಾಯವನ್ನ ಕಲೆಕ್ಟ್ ಮಾಡೋದು, ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂದ್ರೆ ಕಾನೂನು ವ್ಯವಸ್ಥೆಯನ್ನ ಕಾಪಾಡೋದು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು. ಅದಾದ ನಂತರ ನೆಕ್ಸ್ಟ್ ದೇಶಾಧಿಪತಿ ಅಂತಂದೈತೆ. ದೇಶಾಧಿಪತಿ ಅಂತಂದ್ ಹೇಳಿದ್ರೆ ಇವರು ಆ ಮಂಡಲದ ಉಸ್ತುವಾರಿಯನ್ನ ನೋಡುವಂತಹ ಅಧಿಕಾರಿ ಅಂತಂದ್ ಹೇಳ್ತೀವಿ. ಬಟ್ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ನಾಡುಗೌಡ ಅಂತಂದ್ ಹೇಳಿದ್ರ ಸಣ್ಣ ಸಣ್ಣ ನಾಡುಗಳು ಬರ್ತಾ ಇದ್ವಿ, ಅದ್ರದ್ದು ಹೆಡ್ ಅಂತಂದ್ ಹೇಳ್ತೀವಿ. ಆಮೇಲೆ ಗ್ರಾಮ ಭೋಜಕ ಅಂತಂದ್ ಹೇಳಿದ್ರೆ ಗ್ರಾಮದ ಆಡಳಿತಗಾರ ಅಂತಂದ್ ಹೇಳಿ. ಬಟ್ ಅದ್ರ ನಮ್ಗೆ ಆನ್ಸರ್ ಇಲ್ಲಿ ವಿಷಯಪತಿ ಇಂಪಾರ್ಟೆಂಟ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಾನಸೋಲ್ಲಾಸ. ಮಾನಸೋಲ್ಲಾಸ ಅಂತಂದ್ ಹೇಳ್ಬಿಟ್ಟು ಅಥವಾ ಅಭಿಲಷಿತಾರ್ಥ ಚಿಂತಾಮಣಿ ಎಂಬ ವಿಶ್ವಕೋಶೀಯ ಕೃತಿಯನ್ನ ರಚಿಸಿದ ಚಾಲುಕ್ಯ ರಾಜ ಯಾರಂತಂದೇಳಿ. ಮಾನಸೋಲ್ಲಾಸ ಕೃತಿಯನ್ನ ರಚಿಸಿದವರು ಯಾರಂದ್ರ ಮೂರನೇ ಸೋಮೇಶ್ವರ. ಕಲ್ಯಾಣ ಚಾಲುಕ್ಯರ ಅರಸನಾದಂತಹ ಮೂರನೇ ಸೋಮೇಶ್ವರ. ಇವರು 1126ರಿಂದ ಹಿಡ್ಕೊಂಡು 1138ರವರೆಗೆ ಆಡಳಿತವನ್ನ ನಡೆಸಿದಾರೆ. ಇವರೊಂದು ಸಂಸ್ಕೃತ ಕೃತಿಯನ್ನ ಬರೀತಾರ. ಇದೊಂದು ಯಾವ್ದಂತಂದ್ ಹೇಳಿದ್ರ ಸಂಸ್ಕೃತ ಕೃತಿ. ಇದನ್ನು ಕೇಳ್ಬಹುದು, ಮಾನಸೋಲ್ಲಾಸ ಇದು ಯಾವ ಕೃತಿ ಆಗೈತೆ, ಯಾವ ಭಾಷೆಯ ಕೃತಿ ಆಗೈತೆ ಅಂತಂದೇಳಿ. ಇದು ರಾಜಕೀಯ, ಆಡಳಿತ, ಸಂಗೀತ, ನೃತ್ಯ, ಅಡುಗೆ ಮತ್ತು ವಿಜ್ಞಾನದ ವಿಷಯಗಳನ್ನ ಇದರಲ್ಲಿ ಚರ್ಚಿಸಲಾಗೈತೆ. ಅದಾದ ನಂತರ 6ನೇ ವಿಕ್ರಮಾದಿತ್ಯ. ಸೊ ಇವ್ರೇನಂತಂದ್ರೆ ಸೋಮೇಶ್ವರನ ತಂದೆ. 6ನೇ ವಿಕ್ರಮಾದಿತ್ಯ ಏನಂತಂದ್ರೆ ಸೋಮೇಶ್ವರನ ತಂದೆ. ಇವ್ರ ಆಸ್ಥಾನದ ಒಬ್ಬ ಕವಿ ಯಾರಂತಂದ್ ಹೇಳಿದ್ರ ಬಿಲ್ಹನ. ಇವ್ರು ಯಾವ ಕೃತಿಯನ್ನ ಬರೀತಾರ ಅಂತಂದ್ ಹೇಳಿದ್ರ ವಿಕ್ರಮಾಂಕ ದೇವಚರಿತೆ. ವಿಕ್ರಮಾಂಕ ದೇವಚರಿತೆ ಅನ್ನೋ ಒಂದು ಬುಕ್ ಅನ್ನ ಬರೀತಾರ, ನೆನ್ಪಿಟ್ಕೊಳ್ರಿ. ಸೊ 6ನೇ ವಿಕ್ರಮಾದಿತ್ಯ, ಸೊ ಬಿಲ್ಲನ ಅವ್ರ ಕವಿ, ಆಸ್ಥಾನದ ಕವಿ, ಅವ್ರು ಬರೆದಿರುವಂತ ಕೃತಿ ವಿಕ್ರಮಾಂಕ ದೇವಚರಿತೆ. ಅದಾದ ನಂತರ 2ನೇ ತೈಲಪ. ಇವರು ಕಲ್ಯಾಣ ಚಾಲುಕ್ಯ ವಂಶದ ಸ್ಥಾಪಕರು. ಸೊ 2ನೇ ತೈಲಪ ಏನಂತಂದ್ರೆ ಕಲ್ಯಾಣ ಚಾಲುಕ್ಯ ವಂಶದ ಸ್ಥಾಪಕರು ಅಂತಂದ್ ಹೇಳ್ತೀವಿ. ಅದಾದ ನಂತರ 1ನೇ ಸೋಮೇಶ್ವರನ ಬಗ್ಗೆ ಜಸ್ಟ್ ಇದನ್ನ ನೆನ್ಪಿಟ್ಕೊಡ್ರಿ. ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾದಂತಹ ಕಲ್ಯಾಣವನ್ನ ರಾಜಧಾನಿಗೆ ಸ್ಥಾಪನೆ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ 1ನೇ ಸೋಮೇಶ್ವರ. ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು ಈ ಕ್ವಶನ್ಸ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಏನಂದ್ರ KA ಬೋರ್ಡ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳೇ ನಾನು ಡಿಸ್ಕಷನ್ ಮಾಡ್ತಾ ಇರೋದು. ಬೇರೆ ಬೇರೆ ಎಕ್ಸಾಮ್ಸ್ ಗಳಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಪೊಲೀಸ್ ರಿಲೇಟೆಡ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಅದರಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಕೇಳುವಂತ ಕ್ವಶನ್ಸ್ ಗಳಿಗೆ ಕಮೆಂಟ್ ಅನ್ನ ಹಾಕ್ರಿ, ಒಂಥರ ಚೆನ್ನಾಗಿರುತ್ತೆ ನೀವು ರೆಸ್ಪಾಂಡ್ ಮಾಡೋದು. 1792ರ ಶ್ರೀರಂಗಪಟ್ಟಣ ಒಪ್ಪಂದ ನಡೆದಾಗ ಸಿಂಹಾಸನದ ಮೇಲಿದ್ದ ಒಡೆಯರ್ ಆಡಳಿತಗಾರ ಯಾರು ಅಂತಂದೇಳಿ 1792ರಲ್ಲಿ. ನೋಡ್ರಿ, 1700 ಇಲ್ಲಿ ನೋಡ್ರಿ 1792 ಶ್ರೀರಂಗಪಟ್ಟಣ ಒಪ್ಪಂದ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ಡಿಸ್ಕಷನ್ ಮಾಡೋಣ. 1761ರಲ್ಲಿ ಹೈದರ್ ಅಲಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅವರ ಅಪ್ಪ ಹೈದರ್ ಅಲಿ 2ನೇ ಕೃಷ್ಣರಾಜ್ ಒಡೆಯರಿಂದ, ಇವು ಕ್ವಶನ್ಸ್ ಗಳು ತುಂಬಾ ಬರ್ತಾವ. 2ನೇ ಕೃಷ್ಣರಾಜ ಒಡೆಯರಿಂದ ಏನ್ ಮಾಡ್ತಾರಂದ್ರ ಅವ್ರನ್ನ ಸೋಲಿಸಿ, ಅವ್ರನ್ನ ಬಂಧಿಸಿ ಈ ಮೈಸೂರು ಏನ್ ಸಾಮ್ರಾಜ್ಯ ಐತಲ್ಲ ಇದನ್ನ ವಶಪಡಿಸ್ಕೊಳ್ತಾರ. ಅಲ್ಲಿಂದ ಏನಾಗತ್ತಂದ್ರ ಹೈದರ್ ಅಲಿ ಅವ್ರದ್ದು ಸ್ಥಾಪನೆ ಆಗತ್ತ ಆಡಳಿತ. ಇದು ಇಂಪಾರ್ಟೆಂಟ್ ಆಗತ್ತ. ಸೊ ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕೇಳೋದೇನಂತಂದ ಹೇಳಿದ್ರೆ 1767ರಿಂದ 1767 1ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. 1ನೇ ಆಂಗ್ಲೋ ಮೈಸೂರು ಯುದ್ಧ. ಇದರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತೆ ಅಂತಂದ ಹೇಳಿದ್ರೆ ಹೈದರ್ ಅಲಿ ಮತ್ತು ಏನಂತಂದ ಹೇಳಿದ್ರೆ ಬ್ರಿಟಿಷರ ನಡುವೆ ನಡೆದಂತ ಯುದ್ಧ. ಈ ಬ್ರಿಟಿಷರಿಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರ ಅಂತಂದ ಹೇಳಿದ್ರ ಹೈದರಾಬಾದ್ ನಿಜಾಮ್ ಆಗಿರ್ಬೋದು, ಮರಾಠರು. ಹೈದರಾಬಾದ್ ನಿಜಾಮ ಮತ್ತು ಮರಾಠರು ಬ್ರಿಟಿಷರಿಗೆ ಹೆಲ್ಪ್ ಮಾಡ್ತಾರ ಆ ಟೈಮ್ ಒಳಗಡೆ. ಅವಾಗ ಹೈದರ್ ಅಲಿ ಇಷ್ಟಿದ್ರು ಕೂಡ ಹೈದರ್ ಅಲಿ ಗೆಲ್ತಾನ. ಇದ್ರಲ್ಲಿ ಗೆಲ್ಲೋರು ಯಾರು ಅಂತಂದ ಹೇಳಿದ್ರೆ 1ನೇ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಗೆಲ್ತಾನ. ಅವಾಗ ಇವರೊಂದು ಒಪ್ಪಂದವನ್ನ ಮಾಡ್ಕೊಂತಾರ, ಮದ್ರಾಸ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದ ಆಗತ್ತ.
ಇದರಿಂದ. ಇದಾದ ನಂತರ ನೆಕ್ಸ್ಟ್ ಸಿಂಪಲ್ ಆಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನೋಡೋಣ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯುತ್ತಂತಂದ್ ಹೇಳಿದ್ರೆ 1780ರಿಂದ ಹಿಡ್ಕೊಂಡು 84ರವರೆಗೂ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಇದ್ರೊಳಗಡೆ ಮೊದಲು ಹೈದರ್ ಅಲಿ ಯುದ್ಧ ಮಾಡ್ತಿರ್ತಾನ ಬ್ರಿಟಿಷರ ಜೊತೆಗೆ, ಬಟ್ ಅದರ ಯುದ್ಧದ ಮಿಡಲ್ ಸತ್ತೋಗ್ತಾನ. ಅದನ್ನ ಕಂಟಿನ್ಯೂ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಂಟಿನ್ಯೂ ಮಾಡ್ತಾನ. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಇವ್ರು ಸೋಲ್ತಾರೆ ಟಿಪ್ಪು ಸುಲ್ತಾನು. ಇಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ ಒಂದು ಒಪ್ಪಂದ ಉಂಟಾಗತ್ತ ಇವ್ರ ನಡುವೆ 1784ರಲ್ಲಿ. ಅದನ್ನ ಮಂಗಳೂರು ಒಪ್ಪಂದ ಅಂತ ಕರಿತೀವಿ. ಯಾವ ಒಪ್ಪಂದ? ಮಂಗಳೂರು ಒಪ್ಪಂದ. ಅದಾದ ನಂತರ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್, 1790ರಿಂದ 92ರವರೆಗೂ ನಡೆದಂತ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನು ಮತ್ತು ಬ್ರಿಟಿಷರ ವೈಸ್ ರಾಯ್ ಆದಂತ ಲಾರ್ಡ್ ಕಾರ್ನ್ ವಾಲಿಸ್ ಜೊತೆಗೆ. ಇಲ್ಲಿ ಯಾರ ಜೊತೆಗೆ ಅಂತಂದ್ ಹೇಳಿದ್ರೆ ಎರಡನೇದ್ರಲ್ಲಿ ವಾರನ್ ಹೆಸ್ಟಿಂಗ್ ನೆನ್ಪಿಟ್ಕೊಡ್ರಿ. ಫಸ್ಟ್ ದ್ರಲ್ಲಿ ಯಾರಂತಂದ್ ಹೇಳಿದ್ರೆ ಇವನ್ ಬರ್ತಾನ, ರಾಬರ್ಟ್ ಕ್ಲೈವ್ ನ ಅಧಿಕಾರಿ ಬರ್ತಾರ. ಇಲ್ಲಿ ನೆನ್ಪಿಟ್ಕೊಳ್ರಿ, ಇದು ವಾರನ್ ಹೆಸ್ಟಿಂಗು. ಅದಾದ ನಂತರ ಇಲ್ಲಿ ಕಾರ್ನ್ ವಾಲಿಸ್ ಮೂರನೇದ್ರಲ್ಲಿ. ಇಲ್ಲಿ ಒಪ್ಪಂದ ಏನಾಗತ್ತ ಅಂತಂದ್ ಹೇಳಿದ್ರ ಮೂರನೇ ಆಂಗ್ಲೋ ಮೈಸೂರು ಇದ್ದಿದ್ದು ಶ್ರೀರಂಗಪಟ್ಟಣ ಒಪ್ಪಂದ ಆಗತ್ತ. ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ. ಇದ್ರಲ್ಲಿ ಏನೇನಾಗತ್ತ ಅನ್ನೋದು ಅಷ್ಟೊಂದೆಲ್ಲ ಏನ್ ಬೇಡ. ಅದಾದ ನಂತರ ಲಾಸ್ಟ್ 1799ರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಇದ್ರಲ್ಲಿ ಏನಾಗತ್ತಂದ್ರ ಟಿಪ್ಪು ಸುಲ್ತಾನ್ ಸತ್ತೋಗ್ತಾನ. ಸತ್ತೋದ್ ನಂತರ ಬ್ರಿಟಿಷರ್ ಏನ್ ಮಾಡ್ತಾರ ಅಂದ್ರ ಇಡೀ ಸಾಮ್ರಾಜ್ಯವನ್ನ, ಮೈಸೂರು ಸಾಮ್ರಾಜ್ಯವನ್ನ ವಶಪಡಿಸ್ಕೊಂಡು ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೇರ್ತಾರ. ಏನ್ ಹೇರ್ತಾರ? ಸಹಾಯಕ ಸೈನ್ಯ ಪದ್ಧತಿಯನ್ನ ಹೇರ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಮೈಸೂರು ಸಾಮ್ರಾಜ್ಯವನ್ನ ಯಾರಿಗ ಒಪ್ಪಿಸ್ತಾರ? ಮೂರನೇ ಕೃಷ್ಣರಾಜ ಒಡೆಯರಿಗೆ ಒಪ್ಪಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಕಂಟಿನ್ಯೂಷನ್ ಆಗುತ್ತೆ 1799ರಿಂದ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಇಲ್ಲಿ ಹಂಗಾದ್ರ ಇಲ್ಲಿ ಈ ಟೈಮ್ ಒಳಗಡೆ ಯಾರಿದ್ರ ಅಂತಂದ್ ಹೇಳಿದ್ರ ಚಾಮರಾಜ ಒಡೆಯರ್, 9ನೇ ಚಾಮರಾಜ ಒಡೆಯರ್ ಇದ್ರು. ಇದು 9ನೇ ಚಾಮರಾಜ ಒಡೆಯರ್ ಇರ್ತಾರ. ಇವ್ರು ಯಾರ ಅಂಡರ್ ಅಲ್ಲಿ ವರ್ಕ್ ಮಾಡ್ತಿರ್ತಾರ ಅಂದ್ರೆ ಟಿಪ್ಪು ಸುಲ್ತಾನ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಿರ್ತಾರ. ಕ್ಲಿಯರ್ ಪಾಯಿಂಟ್ಸ್ ಗಳು. ನೆಕ್ಸ್ಟ್ ನೋಡ್ರಿ, ಸೈನ್ಯದ ವಿಷಯದಲ್ಲಿ ವಿಜಯನಗರ ಸೈನ್ಯದ ಒಳಗಡೆ ಕಾವಲ್ಕರ್ ಅಂತಂದ್ ಹೇಳಿದ್ರೆ ಯಾರು? ಕಾವಲ್ಕರ್ ಅಂದ್ರೆ ಏನು ಅಂತಂದ್ ಹೇಳಿ, ಇವ್ರ ಏನಂತಂದ್ ಹೇಳಿದ್ರೆ ಗ್ರಾಮದ ಕಾವಲುಗಾರ ಅಂತಂದ್ ಹೇಳ್ತೀವಿ. ಅವ್ರನ್ನ ಕಾವಲ್ಕರ್ ಅಂತಂದ್ ಹೇಳಿ ಕರೀತಾರ. ಸೊ ಇವ್ರದ್ದು ಗ್ರಾಮದಲ್ಲಿರುವ ಆಡಳಿತ ಆಮೇಲೆ ಶಾಂತಿಯನ್ನ ಕಾಪಾಡುವಂತಹ ಕೆಲಸ ಆಗಿರತ್ತ ಕಾವಲ್ಕರ್ ಅಂತಂದ್ ಹೇಳಿ. ಅದಾದ ನಂತರ ಅಶ್ವದಳ ಕಮಾಂಡರ್ ಅವೆಲ್ಲ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದ್ ಬರುತ್ತೆ ನೋಡ್ರಿ, ರಾಜ ಮನೆತನದ ಅಂಗರಕ್ಷಕರನ್ನ ಏನಂತ ಕರಿತಿರ್ತಾರ ಅಂತಂದ್ ಹೇಳಿದ್ರೆ ವೇಲಕ್ಕಾರರು ಅಂತಂದ್ ಹೇಳಿ ಕರಿತಿರ್ತಾರ. ವೇಲಕ್ಕಾರರು, ಇವನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಅದೇ ತರ. ಕವಿರಾಜ ಮಾರ್ಗವು ಪುಲಿಗೇರಿ ಎಂಬ ಪ್ರದೇಶವನ್ನ ಉಲ್ಲೇಖ ಮಾಡುತ್ತೆ. ಕವಿರಾಜ ಮಾರ್ಗದಲ್ಲಿ ಒಂದು ಪ್ರದೇಶ ಬರುತ್ತೆ ಪುಲಿಗೇರಿ ಅಂತಂದ್ ಹೇಳಿ. ಅದು ಇವಾಗ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್ ಅನ್ನ ಕೇಳಿದ್ರೆ ಎಸ್, ಅದು ಯಾವ್ದಂತಂದ್ ಹೇಳಿದ್ರೆ ಗದಗ್ ಜಿಲ್ಲೆಯಲ್ಲಿ ಬರುತ್ತೆ. ಗದಗ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಲಕ್ಷ್ಮೇಶ್ವರ, ಪುಲಿಗೇರಿಯನ್ನ ಹಿಂದಿನ ಕಾಲದಲ್ಲಿ ಕರಿತಾ ಇದ್ರು, ಇವಾಗ ಅದನ್ನ ಲಕ್ಷ್ಮೇಶ್ವರ ಅಂತಂದ್ ಹೇಳಿ ಕರೀತಾರೆ. ಇಂದು ಲಕ್ಷ್ಮೇಶ್ವರ ಅಂತಂದ್ ಹೇಳಿ. ಇದು ತುಂಬಾ ಪ್ರಾಚೀನವಾಗಿರುವಂತಹ ನಗರವಾಗೈತೆ. ಆಮೇಲೆ ಬಾಗಲಕೋಟೆದೊಳಗಡೆ ಕೇಳುವಂತ ಕ್ವಶನ್ಸ್ ಗಳು ಯಾವ ಆಲ್ರೆಡಿ ಡಿಸ್ಕಷನ್ ಆಗೈತೆ. ಪಟ್ಟದಕಲ್ಲು, ಐಹೊಳೆ ಎಲ್ಲ ಆಗಿರತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೊಪ್ಪಳದಲ್ಲಿ ಏನಂತಂದ್ ಹೇಳಿದ್ರ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಇವು 2 ಪಾಯಿಂಟ್ಸ್ ಗಳಷ್ಟೇ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾವೇರಿಯ ಉಪನದಿಯಾದಂತಹ ಶಿಂಷಾ ನದಿಯು ಸೇರುವ ಮುನ್ನ ಒಂದು ಪ್ರಮುಖ ಜಲಪಾತವನ್ನ ಸೃಷ್ಟಿ ಮಾಡುತ್ತ. ಕಾವೇರಿಯ ಉಪನದಿಯಾದಂತಹ ಶಿಂಷಾ ನದಿ ಕಾವೇರಿ ನದಿಯನ್ನ ಸೇರೋಕ್ಕಿಂತ ಮುಂಚೆ ಅದು ಯಾವ ಜಲಪಾತ ಅಂತಂದ್ ಹೇಳಿ ಕೇಳಿದಾರ? ಶಿಂಷಾ ಜಲಪಾತ ಅಂತಂದ್ ಹೇಳ್ತೀವಿ. ಅದು ಯಾವ ಜಲಪಾತ ಅಂತಂದ್ ಹೇಳಿ ಶಿಂಷಾ ಜಲಪಾತ ಅಂತಂದ್ ಹೇಳ್ತೀವಿ. ನೋಡ್ರಿ, ಗಗನಚುಕ್ಕಿ, ಭರಚುಕ್ಕಿ ಇವೆರಡು ಏನಂತಂದ್ ಹೇಳಿದ್ರೆ ಕಾವೇರಿ ನದಿಯಿಂದ ಉತ್ಪತ್ತಿಯಾದಂತಹ ಜಲಪಾತಗಳು. ಮೇಕೆದಾಟು ಅಂತಂದ್ ಹೇಳಿದ್ರೆ ಒಂದು ಚಿಕ್ಕದಾದ ಕಡಿದಾದ ಪ್ರದೇಶ. ಅಲ್ಲಿ ಈ ಕಡೆ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ ಇದು ಅದಾವ, ಇಲ್ಲಿ ಬೆಂಗಳೂರು ಸಮೀಪ ಬರುತ್ತಿದ್ದು ಕನಕನಗರ ಸಮೀಪ. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಬೆಟ್ಟ ಗುಡ್ಡಗಳಿದಾವ. ನಡುವೆ ಏನಂತಂದ್ ಹೇಳಿದ್ರೆ ಒಂದು ಚಿಕ್ಕದಾದ ಹಾದಿಯಲ್ಲಿ ಕಾವೇರಿ ನದಿ ಹೊರಟೋಗುತ್ತೆ ತುಂಬಾ ಸ್ಪೀಡ್ ಆಗಿ. ಅದನ್ನ ನಾವು ಮೇಕೆದಾಟು ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಕರ್ನಾಟಕದ ಯಾವ ಅರಣ್ಯ ಪ್ರಕಾರವು ಪ್ರತಿ ಹೆಕ್ಟರ್ಗೆ ಅತಿ ಹೆಚ್ಚು ಜೈವಿಕ ದ್ರವ್ಯರಾಶಿಯ ಉತ್ಪಾದಕತೆಯನ್ನು ಹೊಂದೈತೆ? ಬಯೋಮಾಸ್ ಪ್ರೊಡಕ್ಟಿವಿಟಿ.
ಕರ್ನಾಟಕದ ಯಾವ ಅರಣ್ಯ ಪ್ರಕಾರ ಪ್ರತಿ ಹೆಕ್ಟರ್ಗೆ ಅತಿ ಹೆಚ್ಚು ಜೈವಿಕ ದ್ರವ್ಯರಾಶಿಯನ್ನ ಉತ್ಪಾದನೆ ಮಾಡುತ್ತೆ ಅಂತಂದೇಳಿ? ಯಾವ್ದಂತಂದ್ರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಇವು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಬಯೋಮಾಸ್ ಪ್ರೊಡಕ್ಟಿವಿಟಿಯನ್ನ ಹೊಂದಿದಾವೆ. ಯಾಕಂತಂದ್ರೆ ಅದ್ರಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇರುತ್ತ, ಆಮೇಲೆ ದಟ್ಟವಾದ ಕಾಡುಗಳಿರ್ತಾವ, ಸಸ್ಯ ವರ್ಗಗಳಿರುತ್ತ, ಅದಾದ ನಂತರ ಸತೋದ್ ನಂತರ ನೆಕ್ಸ್ಟ್ ಈಸಿಯಾಗಿ ಕೊಳತು ಹೋಗ್ತಾವ, ಬಯೋಮಾಸ್ ಜಾಸ್ತಿ ಪ್ರೊಡಕ್ಷನ್ ಆಗತ್ತ, ಆಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಜಾಸ್ತಿ ನಡೀತಾ ಇರುತ್ತೆ, ಯಾಕಂದ್ರೆ ವಾತಾವರಣ ಚೆನ್ನಾಗಿರುತ್ತೆ, ನೀರ್ ಜಾಸ್ತಿ ಸಿಗ್ತಿರತ್ತ. ಸೊ ತುಂಬಾ ಕಾರಣಗಳಿದಾವ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ತುಂಗಭದ್ರಾ ನದಿಯು ಕರ್ನೂಲ್ ಕಡಪ ಕಾಲುವೆಯ ಪ್ರಭಾವವು ಕರ್ನಾಟಕದ ಯಾವ ಜಿಲ್ಲೆಗೆ ವಿಸ್ತರಿಸುತ್ತದೆ ಅಂತ ಹೇಳಿ? ತುಂಗಭದ್ರಾ ನದಿಗೆ ಏನಂದ್ರೆ ಕರ್ನೂಲ್ ಕಡಪ ಕಾಲುವೆಯನ್ನ ನಿರ್ಮಾಣ ಮಾಡಿದರೆ ಇದ್ರ ಪ್ರಭಾವ ಕರ್ನಾಟಕದ ಯಾವ ಜಿಲ್ಲೆಗೆ ಅಫೆಕ್ಟ್ ಆಗತ್ತ ಅಂತಂದೇಳಿ? ಯಾವ ಜಿಲ್ಲೆ ಅಂದ್ರೆ ರಾಯಚೂರ್ ಜಿಲ್ಲೆಗೆ ತುಂಬಾ ಅಫೆಕ್ಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಬಾಕ್ಸೈಟ್ ನಿಕ್ಷೇಪಗಳು ಮುಖ್ಯವಾಗಿ ಯಾವ ಭೌಗೋಳಿಕ ರಚನೆಯಲ್ಲಿ ಕಂಡು ಬರ್ತಾವ ಅಂತಂದೇಳಿ? ಬಾಕ್ಸೈಟ್ ನಿಕ್ಷೇಪಗಳು ಮುಖ್ಯವಾಗಿ ಯಾವ ರಚನೆಯಲ್ಲಿ ಕಂಡು ಬರ್ತಾವ? ಯಾವ ರಚನೆಯಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಜಾಸ್ತಿ ನಮ್ ಕರ್ನಾಟಕದ ಒಳಗಡೆ ಅತಿ ಹೆಚ್ಚು ಬಾಕ್ಸೈಟ್ ಗಳು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಬೆಳಗಾವಿ ಒಳಗಡೆ ಕಂಡು ಬರ್ತಾವ. ನೆನ್ಪಿಟ್ಕೊಳ್ರಿ, ಬೆಳಗಾವಿ. ಬಾಕ್ಸೈಟ್ ಅಂದ್ರೆ ಏನ್ರಿ ಸರ? ಬಾಕ್ಸೈಟ್ ಅಂತಂದ ಹೇಳಿದ್ರೆ ಇದೊಂದು ಅದಿರು. ಯಾವ್ದ್ರದ್ದು ಅದಿರು ಅಂತಂದ ಹೇಳಿದ್ರ ಅಲ್ಯೂಮಿನಿಯಂದು. ಅಲ್ಯೂಮಿನಿಯಂ ಬಾಕ್ಸೈಟ್ ಇಂದ ಏನ್ ಮಾಡ್ತಾರ ಅಂದ್ರೆ ಅಲ್ಯೂಮಿನಿಯಂ ತಯಾರು ಮಾಡ್ತಾರ. ಈ ಬಾಕ್ಸೈಟ್ ನಿಕ್ಷೇಪಗಳು ಅತಿ ಹೆಚ್ಚು ಎಲ್ಲಿ ಅದಾವ ಅಂದ್ರೆ ಯಾವ ಜಿಲ್ಲೆ ಒಳಗಡೆ? ಬೆಳಗಾವಿ ಜಿಲ್ಲೆ ಒಳಗಡೆ ಅದಾವ. ಅದಾದ ನಂತರ ಇಲ್ಲಿ ಕ್ವಶನ್ ಕೇಳಿರೋದು ಲ್ಯಾಟ್ರಲ್ ಕ್ಯಾಂಪಿಂಗ್ಸ್ ಅಂತಂದ ಹೇಳಿ. ಕ್ಯಾಂಪಿಂಗ್ಸ್, ಲ್ಯಾಟ್ರೈಟಿಕ್ ಕ್ಯಾಂಪಿಂಗ್ಸ್ ಒಳಗಡೆ ಅಂದ್ರೆ ಈಗ ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರುತ್ತಲ್ಲ, ಆ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಏನಂತಂದ ಹೇಳಿದ್ರ ಅಲ್ಯೂಮಿನಿಯಂ ಕಂಡು ಬರುತ್ತ. ಅಂದ್ರೆ ಬೆಳಗಾವಿ, ಅದಾದ ನಂತರ ನೆಕ್ಸ್ಟ್ ಕರಾವಳಿ ಪ್ರದೇಶಗಳಲ್ಲಿ ಬಾಕ್ಸೈಟ್ ನಿಕ್ಷೇಪಗಳು ಮುಖ್ಯವಾಗಿ ಕಂಡು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಧಾರವಾಡ ಶಿಲಾಸ್ತರ ಶಿಸ್ಟ್, ಇದು ಏನು ಬೇಡ, ಇಲ್ಲೇನು ಬರಂಗಿಲ್ಲ. ಡೆಕ್ಕನ್ ಟ್ರ್ಯಾಪ್ ಒಳಗಡೆ ಏನಂದ್ರೆ ಬಸಾಲ್ಟ್ ರಾಕ್ ಗಳಿದಾವ. ಬಸಾಲ್ಟ್ ರಾಕ್ ಗಳಿಂದ ಏನಂತಂದ ಹೇಳಿದ್ರೆ ಕಪ್ಪು ಮಣ್ಣು ಉತ್ಪತ್ತಿ ಆಗತ್ತ. ಇದ್ ನಿಮ್ಗೆ ಗೊತ್ತೈತೆ, ಎಲ್ಲೆಲ್ಲಿ ಕಪ್ಪು ಸಾಯಿಲ್, ಬ್ಲಾಕ್ ಸಾಯಿಲ್ ಕಂಡು ಬರುತ್ತ ಅವೆಲ್ಲ ಏನಂದ್ರೆ ಬಸಾಲ್ಟ್ ರಾಕ್ ಗಳಿಂದ ಮಾಡಲ್ಪಟ್ಟೈತ. ಅದಾದ ನಂತರ ಗ್ರಾನೈಟಿಕ್ ಅಂತಂದ್ ಬರುತ್ತಲ್ಲ, ಗ್ರಾನೈಟ್, ಇದು ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚಿನ ಭಾಗದಲ್ಲಿ ನಮ್ ಕರ್ನಾಟಕದ ಒಳಗಡೆ ಅತಿ ಹೆಚ್ಚಿನ ಭಾಗ ಯಾವ ಕಲ್ಲುಗಳಿದಾವ ಅಂತಂದ್ರೆ ಗ್ರಾನೈಟಿಕ್ ನೀಸ್ ಕಂಡು ಬರುತ್ತ. ಇದು ಸಣ್ಣ ಪುಡಿ ಪುಡಿಯಾಗಿ ಮಣ್ಣಾಗಿ, ಆ ಮಣ್ಣನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ರೆಡ್ ಸಾಯಿಲ್ ಅಂತ ಕರಿತೀವಿ. ಅದೇ ತರ ನೆನ್ಪಿಟ್ಕೊಳ್ರಿ, ನಮ್ ಕರ್ನಾಟಕದ ಒಳಗಡೆ ಅತಿ ಹೆಚ್ಚು ಯಾವ ಸಾಯಿಲ್ ಕಂಡು ಬರುತ್ತಂದ್ರ ರೆಡ್ ಸಾಯಿಲ್ ಕಂಡು ಬರುತ್ತೆ. ಇಷ್ಟ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು ಪಾಯಿಂಟ್ಸ್ ಗಳನ್ನ. ಅದಾದ ನಂತರ ರಾಜ್ಯ ಹಣಕಾಸು ಆಯೋಗವು ತನ್ನ ವರದಿಯನ್ನ ಯಾರಿಗ್ ಸಲ್ಲಿಸ್ತಾರ ಅಂತಂದೇಳಿ? ಯಾರಿಗಂತಂದ್ರೆ ರಾಜ್ಯಪಾಲರಿಗೆ. ರಾಜ್ಯ ಹಣಕಾಸು ಆಯೋಗದ ವರದಿ ಯಾರಿಗ್ ಸಲ್ಲಿಸ್ತಾರಂದ್ರ ರಾಜ್ಯಪಾಲರಿಗೆ ಸೇರಿಸ್ತಾರ. ಇಲ್ಲಿ ನೋಡ್ರಿ, ಗವರ್ನರ್ ಅನ್ನ, ರಾಜ್ಯಪಾಲರನ್ನ ಯಾರ್ ನೇಮಕ ಮಾಡ್ತಾರ ಅಂತಂದ್ರೆ ಪ್ರೆಸಿಡೆಂಟ್ ಅವ್ರ ನೇಮಕ ಮಾಡ್ತಾರ. ಇಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಹೇಳ್ಬಿಡ್ತೀನಿ. ಆರ್ಟಿಕಲ್ 168 ಪ್ರಕಾರ, ಸೊ ಆರ್ಟಿಕಲ್ 168 ಪ್ರಕಾರ ರಾಜ್ಯಗಳು ವಿಧಾನಸಭೆಯನ್ನ ಕೂಡ ಹೊಂದಬಹುದು, ವಿಧಾನ ಪರಿಷತ್ತನ್ನು ಕೂಡ ಹೊಂದಬಹುದು. ಸೊ ಡುವೆಲ್ ಅಂತಂದ್ ಹೇಳ್ತೀವಿ, ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತಂದ್ ಹೇಳ್ತೀವಿ. ಬೈ ಕ್ಯಾಮ್ರಲ್ ದ್ವಿಸದನಗಳನ್ನ ಹೊಂದಬಹುದು, ವಿಧಾನಸಭಾ, ವಿಧಾನ ಪರಿಷತ್. ಆರ್ಟಿಕಲ್ 168 ಪ್ರಕಾರ ನಮ್ಮ ರಾಜ್ಯವು ಕೂಡ ಏನಂತಂದ್ರೆ ಎರಡನ್ನು ಹೊಂದೈತಿ, ವಿಧಾನಸಭಾ ಮತ್ತು ವಿಧಾನ ಪರಿಷತ್. ಟೋಟಲ್ ಆಗಿ ವಿಧಾನ ಪರಿಷತ್ ಅನ್ನ ಹೊಂದಿರೋ ರಾಜ್ಯಗಳು ಎಷ್ಟದಾವ ಅಂತಂದ್ರೆ ಟೋಟಲ್ ಆಗಿ 6 ಇದಾವ. ನಾನು ಆಲ್ರೆಡಿ ಇವಾಗ ಕರ್ನಾಟಕ ಹೇಳಿದೆ. ಇನ್ನು ಉಳಿದಿದ್ದು ಯಾವ ಅಂತಂದ್ ಹೇಳ್ರಿ. ಜಮ್ಮು ಕಾಶ್ಮೀರ್ ಬರಂಗಿಲ್ಲ, ಜಮ್ಮು ಕಾಶ್ಮೀರ್ನ ತೆಗೆದು ಹಾಕಿದಾರ. ಉಳಿದಿದ್ದು ಯಾವ ಅಂತ ನನ್ನ ಕಮೆಂಟ್ಸ್ ಗಳನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಧಾನಸಭೆ ಬಂತು ಅಂದ್ರೆ ವಿಧಾನಸಭೆ ಒಳಗಡೆ ನಮ್ ಕರ್ನಾಟಕದಲ್ಲಿ ಟೋಟಲ್ ಆಗಿ ಎಷ್ಟು ಜನ ಅದಾರ? 224 ಜನ ಅದಾರ. ಟೋಟಲ್ ಆಗಿ ಎಷ್ಟು ಜನ ಅದಾರಪ್ಪ ಅಂತಂದ್ರೆ 224 ಜನ ಇದಾರ ಟೋಟಲ್. ಇದು ಎಷ್ಟು ವರ್ಷ ಅಂತಂದ್ರೆ 5 ವರ್ಷದವರೆಗೂ ಅಧಿಕಾರ ಇರುತ್ತೆ. ಸೊ ಇದೇನಂತಂದ ಹೇಳಿದ್ರ ವಿಧಾನಸಭೆ ಬಗ್ಗೆ. ಅದಾದ ನಂತರ ವಿಧಾನ ಪರಿಷತ್ತಲ್ಲಿ ಎಷ್ಟು ಜನ ಅದಾರ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 75 ಜನ ಅದಾರ. ಟೋಟಲ್ ಆಗಿ 75 ಜನ ಇದಾರ. ಇದು ನಮ್ ಕರ್ನಾಟಕದಲ್ಲಿ ಮಾತ್ರ, ಎಲ್ಲಾ ಕಡೆ ಹಂಗ ಇರ್ಬೇಕಂತ ಇಲ್ಲ. ಟೋಟಲ್ ಆಗಿ ಎಷ್ಟು ವರ್ಷ ಟರ್ಮ್ ಇರುತ್ತೆ ಇವ್ರದ್ದು? 6 ವರ್ಷ ಟರ್ಮ್ ಇರುತ್ತೆ. ಈ ಪಾಯಿಂಟ್ಸ್ ಗಳೇನಂತಂದ ಹೇಳಿದ್ರೆ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು, ಕ್ವಶನ್ಸ್ ಗಳು ರಿಪೀಟ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಮೈಸೂರು ಮಹಾರಾಜರು ಮತ್ತು ಇವರ ಜಂಟಿ ಉದ್ಯಮಿಯಾಗಿ ಸ್ಥಾಪನೆ ಆಯ್ತು ಅಂತಂದೇಳಿ. ಮೈಸೂರು ಮಹಾರಾಜರು ಸ್ಥಾಪನೆ ಮಾಡ್ತಾರೆ ಇದನ್ನ. ಯಾರಂತಂದ್ ಹೇಳಿದ್ರ ಅವಾಗಿಂದ ಮೈಸೂರಿನ ರಾಜ ಯಾರು ಇರ್ತಾರ? ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಯಾರಂತಂದ್ ಹೇಳಿದ್ರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್.
ನಾಲ್ವಡಿ ಕೃಷ್ಣರಾಜ್ ಒಡೆಯರು. ಅದಾದ ನಂತರ ಅವ್ರ ಜೊತೆಗೆ ಇನ್ನೊಬ್ರು ಉದ್ಯಮಿ ಯಾರಂತಂದ್ ಹೇಳಿದ್ರ ಜಮ್ಶೆಡ್ಜಿ ಟಾಟಾ. ಇವ್ರಿಬ್ರು ಸೇರಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ IISc ಅನ್ನ ಸ್ಥಾಪನೆ ಮಾಡ್ತಾರ. IISc ಅನ್ನ 1909 ಬೆಂಗಳೂರೊಳಗಡೆ, ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಬರತ್ತಂದ್ರ ಬೆಂಗಳೂರು ಬರುತ್ತೆ, ಬೆಂಗಳೂರು ಒಳಗಡೆ ಸ್ಥಾಪನೆಯನ್ನ ಮಾಡ್ತಾರ. ಇದು ಇಂಪಾರ್ಟೆಂಟ್. ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಇಲ್ಲಿ ರಿಸರ್ಚ್ ನಡೆಯುತ್ತೆ. ಕ್ಲಿಯರ್ ಪಾಯಿಂಟ್ಸ್. ನಾವು ಆಲ್ರೆಡಿ ಲಾರ್ಡ್ ಕರ್ಜನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಇವ್ರನ್ನ ನಾವು ಬಂಗಾಳದ ವಿಭಜನೆಗೆ ಇದು ಮಾಡ್ತೀವಿ 1905ರಲ್ಲಿ. ಇವ್ರ ಟೈಮ್ ಒಳಗಡೆ ಏನಂತಂದ ಹೇಳಿದ್ರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂದ್ರ ಪುರಾತತ್ವ ಇಲಾಖೆ ಸ್ಥಾಪನೆ ಆಗತ್ತ. ಆಮೇಲೆ ಯೂನಿವರ್ಸಿಟಿ ಆಕ್ಟ್ ಪಾಸ್ ಆಗತ್ತೆ. ಇವ್ರ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರ ಯೂನಿವರ್ಸಿಟಿ ಆಕ್ಟ್ ಪಾಸ್ ಆಗತ್ತ. ಅದಾದ ನಂತರ BM ಮಲ್ಬಾರಿ ಅಂತಂದ ಹೇಳಿದ್ರೆ ಇವ್ರು ಯಾರಂದ್ರೆ ಇವರೊಬ್ರು ಸಾಮಾಜಿಕ ಸುಧಾರಕರು ಮತ್ತು ಪತ್ರಕರ್ತರಾಗಿದ್ದಾರೆ. ಆಮೇಲೆ ಸರ್ ಎಂ ವಿಶ್ವೇಶ್ವರ ಬಗ್ಗೆ ನಿಮ್ಗೆ ಗೊತ್ತೈತೆ, ಇವರು ದಿವಾನರಾಗಿ ಕೆಲಸವನ್ನ ಮಾಡಿದಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಂಡರ್ ಅಲ್ಲಿ. ಅವ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಗಳು ಬಂದ್ರೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ 12 ಕನಸಿನ ಮನೆ ಯೋಜನೆಯು ಫಲಾನುಭವಿಗಳಿಗೆ ಸಾಲದ ಬಡ್ಡಿ ದರದ ಮೇಲೆ ಸಬ್ಸಿಡಿಯನ್ನ ನೀಡುತ್ತಾ. ಇದನ್ನ ಎಷ್ಟುಗೆ ಮಿತಿಗೊಳಿಸಿಲ್ಲ ಮಾಡಿದಾರ ಅಂತ ಹೇಳಿ ಕರ್ನಾಟಕ ಸರ್ಕಾರ ಏನ್ ಮಾಡತ್ತಂದ್ರೆ ಕನಸಿನ ಮನೆ ಯೋಜನೆಯನ್ನ ಆರ್ಥಿಕ ಹಿಂದುಳಿದ ವರ್ಗದವರಿಗೆ ಮತ್ತು ಕಡಿಮೆ ಆದಾಯ ಬರುವಂತ ಗುಂಪುಗಳಿಗೆ ಅವ್ರಿಗೆ ಈಸಿಯಾಗಿ ಸಿಗೋ ಅನ್ನೋ ಒಂದು ಇದರಲ್ಲಿ ಒಂದು ಉದ್ದೇಶವನ್ನ ಇಟ್ಕೊಂಡು ವಸತಿಯನ್ನ ಕಲ್ಪಿಸುವ ಗುರಿಯನ್ನ ಹೊಂದೈತೆ. ಈ ಯೋಜನೆ ಅಡಿ ಯಾರು ಈ ಫಲಾನುಭವಿಗಳಾಗಿರ್ತಾರಲ್ಲ, ಯಾರು ತಗೊಂತಾರ ಇದನ್ನ ಗೃಹ ಸಾಲ ಅಂತಂದ್ ಹೇಳ್ತೀವಿ. ಅದನ್ನ ಯಾರು ಗೃಹ ಸಾಲವನ್ನ ತಗೊಂತಾರ ಕನಸಿನ ಮನೆ ಯೋಜನೆ ಅಂಡರು, ಅವ್ರಿಗೆ ಏನಂತಂದ್ರೆ 4% ಅಷ್ಟು ಬಡ್ಡಿಯನ್ನ ಏನ್ ಮಾಡ್ತಾರ, ಸಬ್ಸಿಡಿ ಕೊಡ್ತಾರ. 4% ಅಷ್ಟು ಬಡ್ಡಿಯನ್ನ ಬಿಟ್ ಬಿಡ್ತಾರ. ಇದು ಏನಂದ್ರ ಮೇನ್ ಇಂಪಾರ್ಟೆಂಟ್ ಕನಸಿನ ಮನೆ ಯೋಜನೆದು. ನೆಕ್ಸ್ಟ್ ನೋಡ್ರಿ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ ಅಂಡ್ ರಿಸರ್ಚ್ ಅಂತಂದ ಹೇಳಿ NCDIR. ಅದಾದ ನಂತರ ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿಯನ್ನ ನಿರ್ವಹಿಸುತ್ತ. ಇದೇನಂತಂದ ಹೇಳಿದ್ರೆ NCDIR ಅನ್ನೋದು ಏನ್ ಮಾಡತ್ತಂದ್ರ ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿಯನ್ನ ನಿರ್ವಹಣೆ ಮಾಡತ್ತ. ಹಂಗಾದ್ರೆ HBCR ಅನ್ನು ಎಷ್ಟು ವರ್ಷಕ್ಕೊಮ್ಮೆ ನವೀಕರಿಸಲಾಗತ್ತ ಅಂತಂದೇಳಿ ಆಸ್ಪತ್ರೆ ಆಧಾರಿತ ಕ್ಯಾನ್ಸರ್ ನೋಂದಣಿಯನ್ನ ನಾವು ಎಷ್ಟು ವರ್ಷಕ್ಕೊಮ್ಮೆ ಅದನ್ನ ನವೀಕರಣ ಮಾಡಬೇಕು, ರಿನ್ಯೂವಲ್ ಮಾಡ್ಕೋಬೇಕು ಅಂತಂದೇಳಿ. ಇಲ್ಲಿ ನೋಡ್ರಿ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಇನ್ಫಾರ್ಮೆಟಿಕ್ ಅಂಡ್ ರಿಸರ್ಚ್ ಐತಲ್ಲ, ಇದು ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಇದು ಎಲ್ಲಿ ಬರುತ್ತೆ ಅಂತಂದ ಹೇಳಿದ್ರೆ ಬೆಂಗಳೂರು ಒಳಗಡೆ ಬರುತ್ತ. ಅದಾದ ನಂತರ ಇಲ್ಲಿ ಏನ್ ಮಾಡ್ತಾರಂತಂದ ಹೇಳಿದ್ರೆ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಏನ್ ಮಾಡ್ತಾರಂತ ನೋಂದಣಿಯನ್ನ ಕೊಡ್ತಾರ ಪ್ರತಿ 3 ವರ್ಷಕ್ಕೊಮ್ಮೆ. ಯಾವಾಗ ಅಂತಂದ ಹೇಳಿದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಅವ್ರ ನೋಂದಣಿಯನ್ನ ಏನ್ ಮಾಡ್ಬೇಕು, ಅವ್ರ ರಿನ್ಯೂ ಮಾಡ್ಕೋಬೇಕಾಗತ್ತ. ಹಾಸ್ಪಿಟಲ್ ಬೇಸ್ಡ್ ಇದ್ ನೋಡ್ರಿ, ಹಾಸ್ಪಿಟಲ್ ಬೇಸ್ಡ್ ಕ್ಯಾನ್ಸರ್ ರಿಜಿಸ್ಟರಿ ಅಂತಂತ ಹೇಳ್ತೀವಿ, ಆಸ್ಪತ್ರೆ ಆಧಾರಿತ ಕ್ಯಾನ್ಸರ್ ನೋಂದಣಿಯನ್ನ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೈಸೂರು ದಸರಾ ಉತ್ಸವದಲ್ಲಿ ವಜ್ರ ಮುಷ್ಟಿ ಕಾಳಗ ನಡೆಯುತ್ತದೆ. ಇದೊಂದು ಏನಂತ ಕೇಳಿದಾರ. ವಜ್ರ ಮುಷ್ಟಿ ಕಾಳಗ ಅಂತಂದ್ ಹೇಳಿ ಕರೀತಾರ. ಅದನ್ನ ನಾವು ಕುಸ್ತಿ ಪಂದ್ಯ ಅಂತಂದ್ ಹೇಳ್ತೀವಿ. ಈಸಿಯಾಗಿ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಕುಸ್ತಿ ಪಂದ್ಯ ಅಂತಂದ್ ಹೇಳ್ತೀವಿ. ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್, ದಸರಾದೊಳಗಡೆ ನಡೀತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿಯು ಪಾರಂಪರಿಕ ತಾಣಗಳನ್ನ ಘೋಷಿಸುವ ಅಧಿಕಾರವನ್ನ ಹೊಂದೈತೆ. ಘೋಷಿಸಲ್ಪಟ್ಟ ಮೊದಲ ತಾಣ ಯಾವುದು ಅಂತಂದ ಹೇಳಿ ಕೇಳಿದಾರ. ನಲ್ಲೂರು ಹುಣಸೆ ತೋಪು ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳಿದ್ರೆ ನಲ್ಲೂರು ಹುಣಸೆ ತೋಪು 2002ರಲ್ಲಿ ಇದನ್ನ ಘೋಷಣೆ ಮಾಡುತ್ತ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಪಾರಂಪರಿಕ ತಾಣ ಅಂತಂದ ಹೇಳಿ. ಸೊ ಅದನ್ನ ಏನಂತಂದ ಹೇಳಿದ್ರ ಇವುಗಳನ್ನ ಏನ್ ಮಾಡ್ತಾರಂದ್ರ ಇಂಡಿಯನ್ ಗವರ್ಮೆಂಟ್ ಕಳಿಸ್ತಾರ. ಅದಾದ ನಂತರ ಯುನೆಸ್ಕೋ ಅದು ಇದು ಎಲ್ಲ ಬರುತ್ತೆ. ಬಟ್ ಅದರ ಫಸ್ಟ್ ಏನಂತಂದ ಹೇಳಿದ್ರೆ ಘೋಷಿಸುವ ಅಧಿಕಾರ ಯಾರಿಗೈತೆ ಅಂದ್ರೆ ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿಗೈತೆ. ಫಸ್ಟ್ ಯಾವ್ದನ್ನ ಇದು ಮಾಡ್ತಾರ, ಘೋಷಣೆ ಮಾಡ್ತಾರ, ನಲ್ಲೂರು ಹುಣಸೆ ತೋಪು. ಒಂದ ಗಿಡ ಐತ್ ನೋಡ್ರಿ, ತುಂಬಾ ದೊಡ್ಡದಾಗೈತೆ ಅದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಂಪಿ ಕೂಡ ಒಂದ್ ಏನಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ನೋಡ್ರಿ, ಆಗುಂಬೆಯಲ್ಲಿ ಮೊದಲು ಮಳಿ ಜಾಸ್ತಿ ಆಗತ್ರಿ ಅಂತಂದ್ ಹೇಳ್ತಿದ್ರು. ಬಟ್ ಆದ್ರೆ ಇವಾಗ ಅದ ಆಗಂಗಿಲ್ಲ, ಬೇರೆ ಪ್ಲೇಸ್ ಐತೆ. ಕರ್ನಾಟಕ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು ಅಂತಂದೇಳಿ ನನಗ ಕಮೆಂಟ್ ಅನ್ನ ಹಾಕ್ರಿ. ಇಲ್ಲಿ ಆಗುಂಬೆ ಒಳಗಡೆ ಏನ್ ಸಿಗ್ತಾವ ಅಂತಂದ ಹೇಳಿದ್ರೆ ಕಾಳಿಂಗ ಸರ್ಪಗಳು ಜಾಸ್ತಿ ಸಿಗ್ತಾವ. ಕಾಳಿಂಗ ಸರ್ಪಗಳು ಜಾಸ್ತಿ ಸಿಗ್ತಾವ. ಆಮೇಲೆ ಅಂದ್ರೆ ಆಗುಂಬೆ ಸಮೀಪ ಒಂದು ಜಲಪಾತ ಬರುತ್ತ, ಬರ್ಕಾನಾ ಜಲಪಾತ ಅಂತಂದೇಳಿ. ಬರ್ಕಾನಾ ಜಲಪಾತ ಕರೆಕ್ಟಾ? ನೋಡ್ರಿ ಕರೆಕ್ಟ್, ಬರ್ಕಾನಾ ಜಲಪಾತ. ಇದು ಯಾವ ನದಿಗೆ ಐತೆ ಅಂದ್ರೆ ಸೀತಾ ನದಿಗೆ ಐತೆ. ಯಾವ ನದಿಗೆ ಐತೆ? ಸೀತಾ ನದಿಗೆ, ಆಗುಂಬೆ. ಈ ಕ್ವಶನ್ ಅನ್ನ ಅಲ್ಲಿ ಕೇಳಿದಾರೆ. ಆಮೇಲೆ ಕುದುರೆ ಮುಖದಲ್ಲಿ ಜಾಸ್ತಿ ಏನ್ ಸಿಗುತ್ತ? ಐರನ್ ಸಿಗುತ್ತ. ಕುದುರೆ ಮುಖದಲ್ಲಿ ಏನಂತಂದ್ರೆ ಇದ್ರೆ ಜಾಸ್ತಿ ಐರನ್ ಸಿಗುತ್ತ. ಈ ಪಾಯಿಂಟ್ಸ್ ಗಳನ್ನ ನೀವು ನೋಡ್ಕೊಂಡ್ ಇಟ್ಕೋಬೇಕು.
ಇಲ್ಲಿ ನೋಡ್ರಿ ಹಂಪಿಯನ್ನ ಏನ್ ಮಾಡ್ತಾರಂದ್ರ 1986 ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಅಂದ್ರೆ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತು ಮಾಡ್ತಾರ. 1986 ಇದನ್ನ ಕ್ವಶನ್ ಕೇಳ್ತಾರ. ಅದಾದ ನಂತರ ಅಲ್ಲಿ ಏನೈತೆ ಅಂದ್ರೆ ವಿರೂಪಾಕ್ಷ ದೇವಸ್ಥಾನ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇದು ಶಿವನಿಗೆ ಅರ್ಪಿತವಾಗಿರುವಂತಹ ಒಂದು ಟೆಂಪಲ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ವಿಜಯ ವಿಠ್ಠಲ ದೇವಾಲಯ. ಅದಾದ ನಂತರ ನೆಕ್ಸ್ಟ್ ಕಲ್ಲಿನ ರಥಗಳಿದಾವ ಅಲ್ಲಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಮಲ್ ಮಹಲ್ ಐತ. ಆಮೇಲೆ ಆನೆಯ ಅಶ್ವಶಾಲೆಗಳಿದಾವ. ಇವು ಏನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಹಂಪಿ ಒಳಗಡೆ ನಾವು ನೋಡ್ಬೇಕಾಗಿರೋದು. ಇನ್ನು ಕೆಲವೊಂದ್ ಥಿಂಗ್ಸ್ ಗಳಿದಾವ, ಜಸ್ಟ್ ಏನಂದ್ರೆ ನೆನ್ಪಿಟ್ಕೊಡ್ರಿ ಅಷ್ಟೇ ಇದನ್ನ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಈಗ ಆಲ್ರೆಡಿ 2 ಸೈಟ್ಗಳಾಯ್ತು. ಹಂಪಿ ಅಂತಂದ್ ಹೇಳಿ ಇದು 1986 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇನ್ನೊಂದು ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಒಳಗಡೆ ಪಟ್ಟದ ಕಲ್ಲು ಅಂತಂದೇಳಿ, ಅದು 1987 ಅದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತು ಮಾಡ್ತಾರ. ಅದಾದ ನಂತರ 2011 ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯು ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದೈತಿ ಅಂತಂದೇಳಿ. ಎಸ್, ಯಾವ್ದು ಹೊಂದೈತಿ ಅಂದ್ರ ಕೊಡಗು ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರೋದು ಯಾವ್ದಂದ್ರ ಕೊಡಗು. ಅದೇ ತರ ನಮ್ ದೇಶದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ್ರೆ ಅರುಣಾಚಲ ಪ್ರದೇಶ ಅಂತಂದ್ ಹೇಳ್ತೀವಿ. ಅರುಣಾಚಲ ಪ್ರದೇಶ. ಸೇಮ್ ಅದೇ ರೀತಿಯಾಗಿ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯ ಯಾವ್ದಂತಂದ್ರೆ ಬಿಹಾರ್. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋದು ಬಿಹಾರು, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಅರುಣಾಚಲ ಪ್ರದೇಶ. ಈಗ ನಮ್ ಕರ್ನಾಟಕ ಬಂತಿವಾಗ ಈ ತರ ಏನಂತಂದ್ರೆ ಕರ್ನಾಟಕ ಅನ್ಕೊಡ್ರಿ. ಇದು ಇದಾದ್ ಇಲ್ಲೇನಂತಂದ್ರೆ ಕೊಡಗು ಏನಪ್ಪಾ ಅಂತಂದ್ರೆ ಸಾರಿ, ಕೊಡಗು ಇಲ್ಲಿ ಬರಂಗಿಲ್ಲ, ಈ ಕಡೆ ಎಲ್ಲೋ ಬರುತ್ತಾ. ಕೊಡಗು ಏನಂತಂದ್ ಹೇಳಿದ್ರ ಅತಿ ಕಡಿಮೆ ಜನಸಾಂದ್ರತೆ ಹೊಂದೈತೆ. ಹಂಗಾದ್ರೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು ಅಂತಂದ್ರೆ ನನ್ ಕಮೆಂಟ್ ಅನ್ನ ಹಾಕ್ರಿ, ಅದನ್ನ ನಾವು ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕರಾವಳಿ ಪ್ರದೇಶಗಳು ಬರ್ತಾವ. ಉತ್ತರ ಕನ್ನಡ ಏನಂತಂದ ಹೇಳಿದ್ರೆ ಅದೊಂದು ಕರಾವಳಿ ಜಿಲ್ಲೆ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಂದ್ರೆ ಉಡುಪಿ, ಆಮೇಲೆ ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳೇನಂತಂದ್ರೆ ಕರಾವಳಿ ಪ್ರದೇಶವನ್ನ ಹೊಂದಿರುವ ಜಿಲ್ಲೆಗಳಾಗಿದಾವ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಪ್ರಕಾರ ಮರಗಳ ಮೌಲ್ಯಮಾಪನಕ್ಕೆ ಯಾವ ವಿಧಾನವನ್ನ ಬಳಸ್ತಾರಂತಂದೇಳಿ. ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದವರು ಮರಗಳ ಮೌಲ್ಯಮಾಪನ ಮಾಡೋಕೆ ಒಂದು ವಿಧಾನವನ್ನ ಬಳಸ್ತಾರ. ಅದು ಏನಂತಂದ ಹೇಳಿದ್ರ ಏನನ್ನ ಬಳಸ್ತಾರ, ರಾಜ್ಯ ನಿಗದಿತ ರಾಯಲ್ಟಿ ಅಂತಂದ ಹೇಳಿ. ಅದು ವಿಧಾನದ ಹೆಸರು ಏನಂತಂದ ಹೇಳಿದ್ರ ರಾಜ್ಯ ನಿಗದಿತ ರಾಯಲ್ಟಿ ಅಂತಂದ ಹೇಳಿ ಅದನ್ನ ಬಳಸ್ತಾರ. ರಾಯಲ್ಟಿ ದರಗಳನ್ನ ಬಳಸ್ಬಿಟ್ಟು ಮರದ ಜಾತಿ, ಮರದ ಗುಣಮಟ್ಟ, ಮರದ ಗಾತ್ರ ಅವುಗಳನ್ನೆಲ್ಲಾನು ಏನಂದ್ರೆ ಡಿಸೈಡ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸ್ ಅಂತಂದೇಳಿ. ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನ್ಯೂರೋಬಯಾಲಜಿ ಸಂಶೋಧನಾ ಕ್ಷೇತ್ರವು ನ್ಯೂರೋಬಯಾಲಜಿಯನ್ನ ಒಳಗೊಂಡೈತೆ. ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸ್ ಏನಂದ್ರೆ ನರ ಜೀವಶಾಸ್ತ್ರವನ್ನ ಹೊಂದೈತೆ. ಇದ್ರ ಯಾರೊಂದಿಗೆ ವ್ಯಾಪಕವಾಗಿ ಸಹಕಾರ ಮಾಡ್ಕೊಳತ್ತ, NCBS ಅದ್ರ ಜೊತೆ ಇನ್ನೊಂದು ಬರುತ್ತ. ಇವೆರಡು ಏನಂದ್ರ ನರ ಜೀವಶಾಸ್ತ್ರವನ್ನ ಒಳಗೊಂಡಿದಾವ. ಯಾವ್ದ್ರ ಜೊತೆಗೆ ಆನ್ಸರ್ ಏನಂತಂದ್ರೆ ಅದ್ರ IISc ಮತ್ತು ನಿಮಾನ್ಸ್. ಟೋಟಲ್ ಆಗಿ IISc ಮತ್ತು ನಿಮಾನ್ಸ್ ಜೊತೆಗೆ ಏನಂದ್ರ ಇದು ಸಹಯೋಗವನ್ನು ಹೊಂದೈತ. ಕ್ಲಿಯರ್ ಪಾಯಿಂಟ್ಸ್. ನೆಕ್ಸ್ಟ್ ನೋಡ್ರಿ, ಹಂಪಿ ನಿರ್ವಹಣಾ ಯೋಜನೆಯು ವಲಯ ನಿರ್ಬಂಧಗಳನ್ನ ಒಳಗೊಂಡೈತ. ಕೋರ್ ಝೋನ್ ಅಂತಂದೇಳಿ ಅಲ್ಲಿ ನಿಷೇಧಿತ ಚಟುವಟಿಕೆ ಯಾವುದು ಅಂತ ಕ್ವಶನ್ ಕೇಳಿದಾರೆ. ಸೊ ಯಾವ್ದಂತಂದ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಹೊಸ ನಿರ್ಮಾಣಗಳಾಗಂಗಿಲ್ಲ, ಅಲ್ಲಿ ಯಾವುದೇ ರೀತಿ ಕೃಷಿ ವಿಸ್ತರಣೆ ಮಾಡಂಗಿಲ್ಲ, ಅಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ಮಾಡಂಗಿಲ್ಲ. ಹಂಪಿ ಐತಲ್ಲ ಅದ್ರೊಳಗಡೆ ಏನಂತಂದ ಹೇಳಿದ್ರೆ ವಲಯವನ್ನ ಹೊಂದೈತೆ. ಸೊ ಕೋರ್ ಝೋನ್ ಅಂತಂದೇಳಿ ಅಲ್ಲಿ ಯಾವುದೇ ರೀತಿ ಚಟುವಟಿಕೆಗಳನ್ನ ಮಾಡಂಗಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗ್ತಾವ ಇದ್ರೊಳಗಡೆ. ಎಲ್ಲಿ ಅಂತಂದ ಹೇಳಿದ್ರೆ ಹಂಪಿ ಒಳಗಡೆ. ರೀಸನ್ ಏನಂತಂದ ಹೇಳಿದ್ರೆ ಅದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅದಾಗಿರೋದ್ರಿಂದ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರ್ನಾಟಕ ರಾಜ್ಯ ಮಹಿಳಾ ನೀತಿ 2022 ಆದೇಶದ ಪ್ರಕಾರ ಗ್ರಾಮ ಸಮಿತಿಗಳಲ್ಲಿ ನೆನ್ಪಿಟ್ಕೊಡ್ರಿ, ಗ್ರಾಮ ಸಮಿತಿಗಳಲ್ಲಿ ಮಹಿಳೆಯರಿಗೆ ಎಷ್ಟು ಪ್ರಾತಿನಿಧ್ಯ ಮೀಸಲಾತಿಯನ್ನ ಕೊಡ್ಲಾಗಿದೆ ಅಂತಂದೇಳಿ. ಎಷ್ಟು ಕೊಟ್ಟಿದಾರ ಅಂತಂದ ಹೇಳಿದ್ರ 50% ಕೊಟ್ಟಿದಾರ. ನೋಡ್ರಿ, ಗ್ರಾಮ ಸಮಿತಿಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಐತೆ, ಮಹಿಳೆಯರಿಗೆ ಇವಾಗ 50% ಅಷ್ಟು ಮೀಸಲಾತಿಯನ್ನ ಕಡ್ಡಾಯಗೊಳಿಸಿದಾರ. ಹಂಗಾದ್ರೆ ಇನ್ನ ಗ್ರಾಮ ಸಮಿತಿ ಒಳಗಡೆ 50% ಗಂಡಸರಿದ್ರೆ ಇನ್ನು 50% ಹೆಂಗಸರು ಇರ್ತಾರ.
ಸೊ ಮೊದಲು ಎಷ್ಟಿತ್ತು 33% ಇತ್ತು. ಹಳೆಯ ಸಂವಿಧಾನಕ್ಕೆ ಕನಿಷ್ಠ ಮಿತಿ ಎಷ್ಟಿತ್ತು ಅಂದ್ರೆ 33% ಐತೆ. ಬಟ್ ಅದರ ಇವಾಗ ಎಷ್ಟ್ ಮಾಡಿದಾರ ಅಂತ 50% ಮಾಡಿದಾರ. ಇಷ್ಟೇನಂತಂದ್ರೆ ಅದ್ರ ಇಂಪಾರ್ಟೆಂಟ್ KEA ಬೋರ್ಡ್ ನಡೆಸಿರುವಂತ ಕ್ವಶನ್ಸ್ ಗಳು. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಕರ್ನಾಟಕ ಜಿಯೋಗ್ರಫಿ ಅಂತಂದ ಹೇಳಿ ಸಪರೇಟ್ ಆಗಿ ಒಂದು ಕೋರ್ಸ್ ಐತೆ, ಅದನ್ನು ವಿಡಿಯೋಸ್ ಗಳನ್ನ ನೋಡ್ರಿ, ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾವ. ಅದ್ರಲ್ಲಿ GK ಪಾಯಿಂಟ್ಸ್ ಗಳು ಕೂಡ ತುಂಬಾ ಕವರ್ ಆಗಿದಾವ. ನೆಕ್ಸ್ಟ್ ಸೆಟ್ ಅಲ್ಲಿ ಸಿಗೋಣ. ಜೈ ಹಿಂದ್.